ರಾಮ ಮಂದಿರ ಉದ್ಘಾಟನೆಯಾಗಿರುವಂತಹ ಸುದಿನ ಇವತ್ತು ದೀಪೋತ್ಸವಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಯಾವ ರೀತಿಯ ಸಿದ್ಧತೆ ಆಗ್ತಾ ಇದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ವಿ. ಮತ್ತೊಬ್ಬ ಪ್ರತಿನಿಧಿ ಪ್ರಕಾಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಡೀಟೇಲ್ಸ್ ಅನ್ನು ಪಡಿತಾ ಹೋಗೋಣ. ಪ್ರಕಾಶ್, ಬೆಂಗಳೂರಿನ ಯಾವ ಭಾಗದಲ್ಲಿ ತಾವಿದ್ದೀರಿ, ಏನೆಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ರಾಮಭಕ್ತರಲ್ಲಿ ಅಂತ? ಪ್ರೇಮ್, ಸದ್ಯ ನಾನು ಮಲ್ಲೇಶ್ವರಂನ ಕನ್ನಿಕಾ ಪರಮೇಶ್ವರಿ ಟೆಂಪಲ್ ಮುಂಭಾಗದಲ್ಲಿದ್ದೇನೆ. ಆ ರಸ್ತೆಯ ಉದ್ದಗಲಕ್ಕೂ ಕೂಡ ಇದೀಗ ದೀಪೋತ್ಸವವನ್ನ ಆಚರಣೆ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿಗಳು ಕೂಡ ಆರಂಭಗೊಂಡಿದ್ದಾವೆ. ಸುಮಾರು 23,000 ದೀಪಗಳನ್ನ ಹಚ್ಚೋದಕ್ಕೆ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಮಲ್ಲೇಶ್ವರಂ ಬೀದಿ ಬದಿ ವ್ಯಾಪಾರಿಗಳ ಸಂಘ ಜೊತೆಗೆ ಆಡಳಿತ ಮಂಡಳಿಯವರು ಇಬ್ರು ಕೂಡ ಸೇರಿ ಈ ಒಂದು ದೀಪಗಳನ್ನ ಹಚ್ಚೋದಕ್ಕೆ ಭಕ್ತಾದಿಗಳಿಗೆ ವ್ಯವಸ್ಥೆಗಳನ್ನ ಮಾಡಿಕೊಡಲಾಗುತ್ತೆ. ಜೊತೆಗೆ ರಸ್ತೆ ಎರಡೂ ಬದಿಗಳಲ್ಲಿ ಕೂಡ ದೀಪಗಳನ್ನ ಹಚ್ಚೋದಕ್ಕೆ ವ್ಯವಸ್ಥೆಗಳನ್ನ ಮಾಡಿಕೊಳ್ಳೋದರ ಜೊತೆಗೆ ರಂಗೋಲಿಯನ್ನ ಬಿಡಿಸಿ ರಸ್ತೆಯನ್ನ ಅಲಂಕಾರ ಮಾಡಿರುವಂತದ್ದು ಕೂಡ ತಾವು ಗಮನಿಸ್ತಾ ಇದ್ರಿ. ಅದರ ಜೊತೆಗೆ ರಸ್ತೆಯ ಉದ್ದಗಲಕ್ಕೂ ಕೂಡ ಒಂದಿಷ್ಟು ಬ್ಯೂಟಿಫಿಕೇಶನ್ ಅನ್ನ ಮಾಡಿ ಭಕ್ತಾದಿಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಜೊತೆಗೆ ರಸ್ತೆಯ ಎರಡೂ ಬದಿಗಳಲ್ಲಿ ಕೂಡ ಅಯೋಧ್ಯೆ ಶ್ರೀ ಬಲರಾಮ ಪ್ರಾಣ ಪ್ರತಿಷ್ಠಾಪನೆಯ ಒಂದಿಷ್ಟು ಬ್ಯಾನರ್ಗಳನ್ನ ಕೂಡ ಹಾಕಿದ್ದಾರೆ. ಅಯೋಧ್ಯೆಯ ಫೋಟೋವನ್ನ ಕೂಡ ಹಾಕಿ ಒಂದಿಷ್ಟು ರಸ್ತೆಯನ್ನ ಸಿಂಗಾರವನ್ನ ಕೂಡ ಮಾಡಲಾಗಿದೆ. 7 ಗಂಟೆಯ ನಂತರ ಈ ಒಂದು ದೀಪಗಳನ್ನ ಹಚ್ಚೋದಕ್ಕೆ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಇಲ್ಲಿಂದ ಮತ್ತೆ ಈ ಮುಂಭಾಗದಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನದಿಂದ ನೇರವಾಗಿ ಮತ್ತೊಂದು ರಸ್ತೆಗೂ ಕೂಡ ದೀಪಗಳನ್ನ ಹಚ್ಚೋದಕ್ಕೆ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಈಗ ಭಕ್ತಾದಿಗಳಿದ್ದಾರೆ, ಜೊತೆಗೆ ದೀಪೋತ್ಸವವನ್ನ ಆಯೋಜನೆ ಮಾಡಿದಂತವ್ರು ಕೂಡ ಇದ್ದಾರೆ. ಮಾತನಾಡಿಸ್ತೀನಿ. ಹೇಳಿ ಸರ್, ವ್ಯವಸ್ಥೆಗಳು ಹೇಗಿದಾವೆ? ಭಕ್ತಾದಿಗಳು ಎಷ್ಟು ಗಂಟೆಗೆ ಬರ್ತಾರೆ? ಏನ್ ಪ್ಲಾನಿಂಗ್ಸ್ ಇದೆ? 6 ಗಂಟೆಗೆ ನಮ್ದು ದೀಪೋತ್ಸವ ಕಾರ್ಯಕ್ರಮ ಉದ್ಘಾಟನೆ ಇದೆ. ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳು ಸೇರಿ ಮಲ್ಲೇಶ್ವರಮಲ್ಲಿ ರಾಮ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಅಂಗವಾಗಿ ಅನ್ನದಾನ ಮತ್ತು ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲ ಬೀದಿ ಬದಿ ವ್ಯಾಪಾರಿಗಳು, ಮಲ್ಲೇಶ್ವರ ವ್ಯಾಪಾರಿಗಳೆಲ್ಲ ಸೇರಿ. ಸರ್ ಹೇಳಿ, ಯಾವ ರೀತಿಯ ತಯಾರಿಗಳಿದಾವೆ ಸರ್ ಈ ಕಾರ್ಯಕ್ರಮಕ್ಕೆ? ಹೇಳಿ ಸರ್. ನಮಸ್ಕಾರ ಸರ್, ನಾವೆಲ್ಲ ಬೀದಿ ವ್ಯಾಪಾರಿಗಳು ಸೇರಿ ಮಲ್ಲೇಶ್ವರಂ 8 ಕ್ರಾಸಲ್ಲಿ ಇವತ್ತು ರಾಮನ್ ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲರೂ ಆಸೆಯಿಂದ ವಿಜೃಂಭಣೆಯಿಂದ ಮಾಡಬೇಕು ಅಂತ ಎಲ್ಲರೂ ಸಂತೋಷದಿಂದ ಕಾಯ್ತಾ ಇದ್ದೀವಿ. ಓಕೆ, ಇನ್ನು ಕೆಲವು ಕ್ಷಣದಲ್ಲಿ ಎಲ್ಲ ಕಾರ್ಯಕ್ರಮ ಶುರು ಆಗುತ್ತೆ. ತಾವೇನ್ ಹೇಳ್ತೀರಿ? ರಾಮ ಜ್ಯೋತಿಯನ್ನ ಬೆಳಗಿಸೋದಕ್ಕೆ ಎಷ್ಟು ಉತ್ಸಾಹ? ಓಕೆ, ಖುಷಿ ಇದೆ ಸರ್. ನಮಗೆ ಒಂದಿನ ಎಲ್ಲ ಫುಟ್ಪಾತರೆಲ್ಲ ರಜಾ ಮಾಡಿದೀವಿ ನಾವು ಇವತ್ತು. ತುಂಬಾ ಖುಷಿ ಇದೆ. 2,500 ದೀಪ ಇದೆ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.